ವಂದನೆಗಳಾಗಿ ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ರೀತಿಯಾಗಿ ಪ್ರತಿದಿನವೂ ನಮ್ಮನ್ನು ನಿಮ್ಮ ವಾಕ್ಯದಲ್ಲಿ ಬೆಳೆಸುತ್ತಾ ನಿಮ್ಮ ಪ್ರೀತಿಯನ್ನು, ನಿಮ್ಮ ಸತ್ಯತೆಯನ್ನು, ನಿಮ್ಮ ಕೃಪೆಯನ್ನು ನಮಗೆ ನೀವು ತೋರಿಸುತ್ತಾ ಕರ್ತನೆ ನಡೆಸಿಕೊಂಡು ಬರುತ್ತಿದ್ದೀರಾ. ನಿಮಗೆ ವಂದನೆಗಳು ಸ್ವಾಮಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ, ನಮ್ಮ ಮೇಲೆ ನಿಮಗಿರುವ ಅಶ್ರೇಷ್ಠವಾದ ಸಂಕಲ್ಪಗಳನ್ನು ನಾವು ತಿಳಿದುಕೊಂಡು ಸ್ವಾಮಿ, ನಿಮಗೋಸ್ಕರ ಈ ಲೋಕದಲ್ಲಿ ನೀತಿವಂತರಾಗಿ ವಿಧೇಯರಾಗಿಯೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಈ ದಿನ ನಮಗೆ ನೀವು ತಿಳಿಸಬೇಕೆಂಬ ಕೆಲವು ವಿಷಯಗಳನ್ನು ಬೋಧಿಸಿ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ಕರ್ತನೆ. ಇದುವರೆಗೂ ನಿಮ್ಮ ಚಿತ್ತದಂತೆ ನಮ್ಮೆಲ್ಲರನ್ನು ನಡೆಸಿಕೊಂಡು ಬಂದಿದ್ದೀರಾ. ಇನ್ನು ಮುಂದೆಯೂ ನಿಮ್ಮ ಆಲೋಚನೆಗಳಿಗೆ ನಾವೆಲ್ಲರೂ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಪ್ರಿಯರೇ, ಅನೇಕ ವಿಷಯಗಳನ್ನ ಅನೇಕರ ಮೂಲಕವಾಗಿ ನಾವು ಕೇಳುತ್ತಲೇ ಬರುತ್ತಿದ್ದೇವೆ, ತಿಳಿದುಕೊಳ್ಳುತ್ತಲೇ ಬರುತ್ತಿದ್ದೇವೆ. ಅದೇ ಕ್ರಮದಲ್ಲಿ ಈ ದಿನದಲ್ಲೂ ಕೂಡ ಪ್ರಿಯರೇ, ಕೆಲವು ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸರಾಗಿರೋಣ. ಏನದಂತಂದ್ರೆ, ಈ ಕಾಲ ಅಂತಂದ್ರೆ ಇವಾಗ ನಾವಿರುವಂತ ಸಮಯ, ಈ ಸಮಯವನ್ನ ಕ್ರೈಸ್ತರಿಗೆ ಪ್ರತ್ಯೇಕವಾಗಿ ಲೆಂಟ್ ಡೇಸ್ ಎಂಬುದಾಗಿ ಕರೀತಾರೆ. ಇವತ್ತು ನಾವು ಮಾತನಾಡಿಕೊಳ್ಳುವಂತದ್ದು ಲೆಂಟ್ ಡೇಸ್ ಬಗ್ಗೆ, ಲೆಂಟ್ ಡೇಸ್ ಕುರಿತು. ಲೆಂಟ್ ಡೇಸ್, ಸೊ ಲೆಂಟ್ ಡೇಸ್ ಅನ್ನುವಂಥದ್ದು ಕ್ರೈಸ್ತರಿಗೆ ಪ್ರಾಮುಖ್ಯವಾಗಿ ಎನಿಸುವಂತ ದಿನಗಳು. ಯಾಕೆ ಅಂತಂದ್ರೆ, ಕ್ರೈಸ್ತರಿಗೆ ಹೇಳ್ಕೊಳ್ಳೋದಕ್ಕಿರುವಂತ ಹಬ್ಬಗಳು ಅಥವಾ ಹೇಳ್ಕೊಳ್ಳೋದಕ್ಕಿರುವಂತ ದಿನಗಳು ವರ್ಷದ ಪೂರ್ತಿ ಏನಾದ್ರು ಇದಾವ ಅಂತಂದ್ರೆ, ಒಂದು ಕ್ರಿಸ್ಮಸ್ ದೊಡ್ಡದಾಗಿ, ನಂತರ ಬರುವಂತದ್ದು ಗುಡ್ ಫ್ರೈಡೆ, ನಂತರ ಈಸ್ಟರ್. ಬಿಟ್ರೆ ಹೇಳ್ಕೊಳ್ಳೋದಕ್ಕೆ ಕ್ರೈಸ್ತರಿಗೆ ಇಂಥ ಹಬ್ಬಗಳಿದಾವೆ ಅಥವಾ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಆಗುವಂತದ್ದು ಮತ್ತೆ ಯಾವುದೂ ಇಲ್ಲ. ಸೊ ಇವಾಗ ನಾವಿರುವಂತ ಕಾಲ ಲೆಂಟ್ ಡೇಸ್ ಎಂಬುದಾಗಿ ಕರೀತಾರೆ. ಇದರ ಚರಿತ್ರೆ ಏನು, ಇದರ ಇತಿಹಾಸವೇನು, ಇದನ್ನು ಕ್ರೈಸ್ತರು ಆಚರಿಸಬಹುದಾ, ಆಚರಿಸಬಾರದ, ಇದು ಬೈಬಲ್ ಅಲ್ಲಿ ಇದೆಯಾ, ಇವುಗಳನ್ನ ಒಂದು ರಫ್ ಎಸ್ಟಿಮೇಶನ್, ಒಂದು ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. ಯಾಕಂತಂದ್ರೆ ಬಹಳ ಆಳವಾಗಿ ಹೋದಾಗ ಚರಿತ್ರೆನೇ ನಮ್ಗೆ ಹೆಚ್ಚಾಗಿ ಇದರಲ್ಲಿ ಕಾಣುವಂತದ್ದಾಗಿದೆ. ಹಾಗಾಗಿ ಸ್ವಲ್ಪ ಚರಿತ್ರೆ, ಸ್ವಲ್ಪ ಸತ್ಯವೇದ, ಸ್ವಲ್ಪ ಕೆಲವೊಂದು ವಿಷಯಗಳನ್ನ ನಾವು ಮಾತನಾಡಿಕೊಳ್ಳೋಣ. ಲೆಂಟ್ ಡೇಸ್ ಎನ್ನುವಂಥದ್ದು ಪ್ರಾರಂಭವಾಗುವಂಥದ್ದು ಆಶ್ ವೆನ್ಸ್ಡೇ ಇಂದ. ಕಳೆದ ಬುಧವಾರದಿಂದ ಆಶ್ ವೆನ್ಸ್ಡೇ ಅನ್ನುವಂಥದ್ದು ಶುರು ಆಗುತ್ತೆ. ಅದು ಕನ್ನಡದಲ್ಲಿ ಅದನ್ನ ಹೇಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ತೆಲುಗಲ್ಲಿ ಆದ್ರೆ ಭಸ್ಮ ಬುಧವಾರ ಅಂತಾರೆ. ಸೊ ಆಶ್ ವೆನ್ಸ್ಡೇ, ಆ ದಿನದಲ್ಲಿ ಬೂದಿ ಬುಧವಾರ, ಎಸ್, ಬೂದಿ ಬುಧವಾರ. ಸೊ ಬೂದಿ ಬುಧವಾರದಿಂದ ಶುರುವಾಗಿ ಇದು ಟಿಲ್ ದ ಡೇ ಆಫ್ ಈಸ್ಟರ್ ವರೆಗೂ ಹೋಗುತ್ತೆ. ಬೂದಿ ಬುಧವಾರದಿಂದ ಶುರುವಾಗಿ ಟಿಲ್ ದ ಡೇ ಆಫ್ ಈಸ್ಟರ್ ಅಂದ್ರೆ ಈಸ್ಟರ್ ಆರ್ ಗುಡ್ ಫ್ರೈಡೆ ಯಾವತ್ತೂ ಕೂಡ ಫ್ರೈಡೇಗೆ ಬರುತ್ತೆ. ಗುಡ್ ಫ್ರೈಡೆ ಎನ್ನುವಂಥದ್ದು ಯಾವಾಗ್ಲೂ ಕೂಡ ಫ್ರೈಡೇಗೆ ಬರುತ್ತೆ. ಈ ಫ್ರೈಡೇಗೆ ಬಂದಂತ ಗುಡ್ ಫ್ರೈಡೆ ಇಂದ ಲೆಕ್ಕ ಹಾಕಿ 46 ದಿನಗಳ ಹಿಂದೆ ಹೋಗುತ್ತೆ. ಯಾವುದು? ಆಶ್ ವೆನ್ಸ್ಡೇ ಅನ್ನುವಂಥದ್ದು. ಆಶ್ ವೆನ್ಸ್ಡೇ, ಬೂದಿ ಬುಧವಾರ ಎನ್ನುವಂಥದ್ದು, ಬೂದಿ ಬುಧವಾರಕ್ಕೂ ಗುಡ್ ಫ್ರೈಡೆಗೂ 46 ದಿನಗಳಿರ್ತವೆ. ಅದರಲ್ಲಿ 6 ಭಾನುವಾರಗಳನ್ನ ತೆಗೆದು ಬಿಟ್ರೆ
40 ದಿನಗಳು ಮಾತ್ರ. ಸೊ ಈ 40 ದಿನ ಕೆಲವೊಬ್ಬರು ಕ್ರೈಸ್ತರು ಘನ ಪದಾರ್ಥಗಳನ್ನ ತಿನ್ನುವುದಿಲ್ಲ. ಘನ ಪದಾರ್ಥಗಳಂತಂದ್ರೆ ನಾನ್ ವೆಜ್ ತಿನ್ನುವುದಿಲ್ಲ, ಅಥವಾ ಈ ಊಟ ಮಾಡುವುದಿಲ್ಲ. ಎಲ್ಲ ಲಿಕ್ವಿಡ್ ಫಾರ್ಮ್ ಅಲ್ಲಿ ಎಲ್ಲ ತೆಗೆದುಕೊಳ್ಳೋದಕ್ಕೆ ಅವರು ಪ್ರಯತ್ನಿಸ್ತಾರೆ. ಆಹಾರಗಳನ್ನ, ಗಟ್ಟಿಯಾದಂತ ಪದಾರ್ಥಗಳನ್ನ ತೆಗೆದುಕೊಳ್ಳದೆ ಒಂಥರ ಲೈಟ್ ಫುಡ್ ತೆಗೆದುಕೊಂಡು ಆ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಎಷ್ಟು ದಿನ ಅಂತಂದ್ರೆ ಈ ಪೂರ್ತಿ 40 ದಿನ. ಆದ್ರೆ ಇದು ಬೈಬಲ್ ಅಲ್ಲಿ ಇದೆಯಾ, ಸತ್ಯವೇದದಲ್ಲಿ ಇದೆಯಾ ಅಂತಂದ್ರೆ ಸತ್ಯವೇದದಲ್ಲಿ ಎಲ್ಲೂ ಕೂಡ ಲೆಂಟ್ ಡೇಸ್ ಕುರಿತಾಗಿ ಪ್ರಸ್ತಾವನೆ ಆಗಲಿ, ಲೆಂಟ್ ಡೇಸ್ ಕುರಿತಾಗಿ ಯಾವುದೇ ರೀತಿಯಾದಂತ ಇಲ್ಲ, ಸಂದರ್ಭಗಳಿಲ್ಲ. ಆದರೆ 40 ಎನ್ನುವಂತ ಪದಕ್ಕೆ ಹೆಚ್ಚಾದಂತ ಪ್ರಾಧಾನ್ಯತೆ ಇದೆ. ಪ್ರಾಧಾನ್ಯತೆ ಅನ್ನೋದಕ್ಕಿಂತ ಹೆಚ್ಚಾದಂತ ಸಂದರ್ಭಗಳನ್ನ ನಾವು ಸತ್ಯವೇದದಲ್ಲಿ ನೋಡಬಹುದು. ಅದರಲ್ಲಿ ಪ್ರಾಮುಖ್ಯವಾಗಿ 2 ಸಂದರ್ಭಗಳು. ಒಂದು, ಮೋಶೆ 40 ದಿನಗಳ ಕಾಲ ದೇವರೊಂದಿಗೆ ಆ ಬೆಟ್ಟವನ್ನು ಏರಿ ಮಾತನಾಡ್ತಾರೆ. 40 ದಿನಗಳ ಕಾಲ ಧರ್ಮಶಾಸ್ತ್ರವನ್ನ ತೆಗೆದುಕೊಳ್ಳುವಂತ ಕ್ರಮದಲ್ಲಿ. ಸೊ 40 ದಿನ ಆ ಬೆಟ್ಟದ ಮೇಲೆ ಇರ್ತಾರೆ. ಒಂದು. ಎರಡನೇದು, ಯೇಸು ಕ್ರಿಸ್ತರವರು ಕೂಡ 40 ದಿನಗಳ ಕಾಲ ಉಪವಾಸವಿರುವಂತದ್ದನ್ನ ನಾವು ಕಾಣಬಹುದು. ಅದೇ ರೀತಿ ಏಲಿಯನು ಕೂಡ 40 ದಿನ ಬೆಟ್ಟವನ್ನೇರಿರುವಂತದ್ದು, 40 ದಿನ ನಡೆದಿರುವಂತ ಸಂದರ್ಭಗಳು ಕೂಡ ಇದಾವೆ. ಸೊ 40 ಎನ್ನುವ ಒಂದು ಪದಕ್ಕೆ ಸತ್ಯವೇದದಲ್ಲಿ ಒಂದು ರೀತಿಯಾದಂತ ಪ್ರಾಧಾನ್ಯತೆ ಇದೆ. 40 ಎನ್ನುವಂತ ನಂಬರ್, ಯಾಕಂತಂದ್ರೆ 7 ಹೇಗಾದ್ರೆ ಸಂಪೂರ್ಣತೆ, 7 ಎನ್ನುವಂತ ಪದ, ಆ ನಂಬರ್, ಆ ಸಂಖ್ಯೆ ಸತ್ಯವೇದದಲ್ಲಿ ನಮ್ಗೆ ಅನೇಕ ಬಾರಿ ಕಾಣಿಸುತ್ತೆ. 7 ಯಾವುದಕ್ಕೆ ಸೂಚನೆ ಅಂತಂದ್ರೆ ಸಂಪೂರ್ಣತೆ, ಕಂಪ್ಲೀಟ್. ಅದೇ ರೀತಿಯಲ್ಲಿ ಲೆಂಟ್ ಡೇಸ್ ಅಲ್ಲಿ ಉಪಯೋಗಿಸುವಂತ 40 ದಿನ ಏನಾದ್ರೂ ಇದೆಯಲ್ಲ ಪ್ರೇರೆ, ಆ 40 ಎನ್ನುವಂಥದ್ದು ಸತ್ಯವೇದದಲ್ಲಿ ಕೆಲವೊಬ್ಬರು ಭಕ್ತರ ಜೀವನದಲ್ಲಿ 40 ಎನ್ನುವಂಥದ್ದು ಒಂದು ಪ್ರಾಧಾನ್ಯವಾಗಿರುವಂತದ್ದು, ಅಥವಾ 40 ಎನ್ನುವಂಥದ್ದು ಅವರ ಜೀವನದಲ್ಲಿ ನಡೆದಂತ ಕೆಲವು ಸಂಘಟನೆಗಳನ್ನ ಸೂಚಿಸುವಂತದ್ದಾಗಿದೆ. ಸೊ ಈ 40 ದಿನ ಲೆಂಟ್ ಡೇಸ್ ಬೈಬಲ್ ಅಲ್ಲಿ ಎಲ್ಲೂ ದೇವರು ಆಚರಿಸಿ ಎಂಬುದಾಗಿ ಹೇಳಿಲ್ಲ, ಅದನ್ನ ಮಾಡಿ ಎಂಬುದಾಗಿ ಕೂಡ ಎಲ್ಲೂ ದೇವರು ಹೇಳಿಲ್ಲ. ಹಾಗಂತೇಳಿ ದೇವರು ಹೇಳಿರುವಂತದ್ದನ್ನೇ ಎಲ್ಲಾ ಮಾಡ್ತಿದೀವ ಅಂತಂದ್ರೆ, ಕ್ರೈಸ್ತರಾಗಿ ಹೌದು ಮಾಡ್ತಿದ್ದೇವೆ, ಮನುಷ್ಯರಾಗಿ ದೇವರು ಎಲ್ಲವನ್ನು ಕೂಡ ಹೇಳೋದಿಲ್ಲ. ನೀವು ಬೆಳಿಗ್ಗೆ ಎದ್ದೊಳ್ಬೇಕು, ಆನ್ಲೈನ್ ಮೀಟಿಂಗ್ ಗೆ ಜಾಯಿನ್ ಆಗ್ಬೇಕು, ಅಲ್ಲಿ ದೇವರು ಎಲ್ಲೂ ಹೇಳಿಲ್ಲ. ದೇವರು ಎಲ್ಲೂ ಹೇಳಿಲ್ಲ. ನೀವು ಬೆಳಿಗ್ಗೆ ಎದ್ದೊಳ್ಬೇಕು, ಫ್ರೆಶ್ ಅಪ್ ಆಗ್ಬೇಕು, ಕೆಲ್ಸಗಳಿಗೆ ಹೋಗ್ಬೇಕು, ದೇವರು ಎಲ್ಲೂ ಹೇಳಿಲ್ಲ. ಆದ್ರೆ ದೇವರು ಹೇಳಿರುವಂತವುಗಳು ಕೆಲವಿದ್ದಾವೆ, ದೇವರು ಹೇಳದಿರುವಂತವುಗಳು ಕೆಲವಿದ್ದಾವೆ. ಆದ್ರೆ ಈ ಲೆಂಟ್ ಡೇಸ್ ಎನ್ನುವಂಥದ್ದು ಆಚಾರನ, ಹೌದು ಆಚಾರ. ಹೇಗೆ ಬಂತು ಈ ಆಚಾರ ಅಂತಂದ್ರೆ, ಸುಮಾರು ವರ್ಷಗಳಿಂದ ಈ ಆಫ್ರಿಕಾ, ಆಸಿಯಾ ಈ ಖಂಡಗಳಲ್ಲಿ, ಆಫ್ರಿಕನ್ಸ್ ಮತ್ತು ಆಸಿಯನ್ ಖಂಡಗಳಲ್ಲಿ, ಕಾಂಟಿನೆಂಟ್ಸ್ ಅಲ್ಲಿ ಲಿಟ್ರೇಟ್ಸ್ ಜಾಸ್ತಿ ಇರಲಿಲ್ಲ. ಅಂತಂದ್ರೆ ಬರೆಯುವಂತವರು, ಓದುವಂತವರು ಜಾಸ್ತಿ ಇರಲಿಲ್ಲ. ಸೊ ಇಲ್ಲಿಟ್ರೇಟ್ಸ್ ಜಾಸ್ತಿ ಇರ್ತಿದ್ರು. ಓದು ಬರಹ ಬರದೇ ಇರುವಂತವ್ರು ಹೆಚ್ಚಾಗಿ ಇರುತ್ತಿದ್ದ ಕಾರಣಕ್ಕೆ ಬಂದಂತ ಮಿಷನರೀಸ್ ಆಗಲಿ, ಬಂದಂತ ಈ ಈ ಏನಂತಾರೆ ದೊಡ್ಡ ದೊಡ್ಡ ಸಭೆಯವರಾಗಲಿ, ಇವಾಗ CSI, ಆರ್ಥೋಡಾಕ್ಸ್, ಈ ತರ ಯಾವ್ದಾದ್ರು ಚರ್ಚ್ ಗಳಾಗಿ ಕರೆಯಲ್ಪಡ್ತಿದ್ದಾವೆ. ಆ ದಿನಮಾನಗಳಲ್ಲಿ ಈ ಪ್ರಾಂತ್ಯಗಳಿಗೆ ಬಂದಾಗ ಅವರಿಗೆ ದೇವರ ಕುರಿತಾದಂತ ವಿಷಯಗಳನ್ನ ತಿಳಿಸಬೇಕಾಗಿತ್ತು, ಯೇಸು ಕ್ರಿಸ್ತರವರ ಕುರಿತಾದಂತ ವಿಷಯಗಳನ್ನ ತಿಳಿಸಬೇಕಾಗಿತ್ತು. ಹೇಗೆ ಅಂತಂದಾಗ ಅವರು ಆರಿಸಿಕೊಂಡಂತ ಕ್ರಮವೇ ಈ ಲೆಂಟ್ ಡೇಸ್. ಯಾಕಂತಂದ್ರೆ ಇವ್ರಿಗೆ ಬೈಬಲ್ ಕೊಟ್ಟು ಬೈಬಲ್ ಓದಿ ಅಂತಂದ್ರೆ ಬೈಬಲ್ ಓದಕ್ ಬರಲ್ಲ. ಇವ್ರಿಗೆ ಬೈಬಲ್ ಕೊಟ್ಬಿಟ್ಟು ಬೈಬಲ್ ಓದಿ ಅಂತಂದ್ರೆ ಓದಕ್ ಬರಲ್ಲ. ಸೊ ಓದಕ್ಕೆ ಬರದೇ ಇದ್ದಾಗ ಪ್ರೇರೆ ಅವರಿಗೆ ದೇವರನ್ನು ಕುರಿತು, ಯೇಸು ಸ್ವಾಮಿಯರವರನ್ನು ಕುರಿತು ತಿಳಿಸುವಂತ ಪ್ರಯತ್ನವೇ ಈ ಲೆಂಟ್ ಡೇಸ್. ಅದಕ್ಕೆ 46 ದಿನಗಳನ್ನು ಅಥವಾ 40 ದಿನಗಳನ್ನ ಅವರು ಏರ್ಪಾಟು ಮಾಡಿಕೊಂಡು, ಈ 40 ದಿನಗಳಲ್ಲಿ ಪ್ರತಿದಿನವೂ ಯೇಸು ಸ್ವಾಮಿಯನ್ನು ಕುರಿತು, ಧರ್ಮಶಾಸ್ತ್ರವನ್ನು ಕುರಿತು, ದೇವರನ್ನು ಕುರಿತು, ಯೇಸು ಸ್ವಾಮಿ ಲೋಕಕ್ಕೆ ಯಾಕೆ ಬಂದಿದ್ದಾರೆ, ನಮಗೋಸ್ಕರ ಪ್ರಾಣವನ್ನ ಯಾಕೆ ಕೊಟ್ಟಿದ್ದಾರೆ, ನಾವು ಈ ಲೋಕವನ್ನ ಬಿಟ್ಟ ನಂತರ ಏನಾಗುತ್ತೆ ಎನ್ನುವಂತ ಎಲ್ಲಾ ವಿಷಯಗಳನ್ನ 40 ದಿನಗಳ ಕಾಲ ಪೂರ್ತಿಯಾಗಿ ತಿಳಿಸಿ ಈಸ್ಟರ್ ದಿನದಲ್ಲಿ ದೀಕ್ಷಾ ಸ್ನಾನವನ್ನ ಕೊಡ್ತಿದ್ರು. ಇದು ಕ್ರಮ.
ಐ ಮೀನ್ ಇದು ಒಂದು ಆಚಾರವಾಗಿ ಆ ದಿನಮಾನಗಳಲ್ಲಿ ಪ್ರಾರಂಭವಾಗಿದೆ. ಈ ದಿನದವರೆಗೂ ಕೂಡ ಅದನ್ನ ಅವಲಂಬಿಸುತ್ತಿರುವಂತವ್ರು, ಆಚರಿಸುತ್ತಿರುವಂತವ್ರು ಇನ್ನೂ ಇದ್ದಾರೆ. ನಾವು ಕೂಡ ಅನೇಕ ಮಂದಿ ಕ್ರೈಸ್ತರನ್ನ ನೋಡಬಹುದು. ಅವರು ಚರ್ಚ್ಗಳಿಗೆ ಹೋಗಿ ಬೊಟ್ಟಾಕ್ಸ್ಕೊಂಡ್ ಬರ್ತಾರೆ, ಏನಂತಾರೆ, ಬೂದಿ ಬುಧವಾರದಲ್ಲಿ, ಆಶ್ ವೆನ್ಸ್ಡೇ ಅಲ್ಲಿ. ಆಮೇಲೆ ಈ 40 ದಿನಗಳ ಕಾಲ ಫಾಸ್ಟಿಂಗ್ ಇರ್ತಾರೆ, ಉಪವಾಸವಿರ್ತಾರೆ. ಉಪವಾಸ ಅಂತಂದ್ರೆ ಅಂತಂದ್ರೆ ಹತ್ತಿರ, ವಾಸ ಅಂತಂದ್ರೆ ಇರುವಂತದ್ದು, ಜೊತೆಗಿರುವಂತದ್ದು. ಯಾರ ಜೊತೆಗೆ? ದೇವರ ಜೊತೆಗೆ. ಆದ್ರೆ ಉಪವಾಸ ಮಾಡೋದು ತಪ್ಪ ಅಂತ ಕೇಳಿದ್ರೆ ಉಪವಾಸ ಮಾಡುವುದು ತಪ್ಪಲ್ಲ. ಉಪವಾಸದಿಂದ ಇರುವುದು ತಪ್ಪ ಅಂತಂದ್ರೆ ಉಪವಾಸ ಮಾಡುವುದು ತಪ್ಪಲ್ಲ. ಯಾಕಂದ್ರೆ ಸತ್ಯವೇದದಲ್ಲಿ ಅನೇಕರು ಉಪವಾಸದಿಂದಿದ್ದರು. ಯಾಕೆ ಉಪವಾಸ ಮಾಡಬೇಕು ಅಂತಂದ್ರೆ ನಮ್ಮ ಶರೀರವನ್ನು ಜಜ್ಜಿಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಒನ್ ಆಫ್ ದಿ ಪ್ರಕ್ರಿಯೆ ಅದು. ನಾನು ನನ್ನ ಶರೀರವನ್ನು ಜಜ್ಜಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಹೇಗಾದ್ರೆ ಪೌಲರವರು ಹೇಳಿದಾರೋ, ಹೇಗೆ ಜಜ್ಜಿಕೊಳ್ಳುತ್ತೇವೆ ಶರೀರವನ್ನ, ಹೇಗೆ ಅಧೀನದಲ್ಲಿ ಇಟ್ಟುಕೊಳ್ಳುತ್ತೇವೆ ಶರೀರವನ್ನ, ಹೇಗೆ ನಮ್ಮ ಮಾತನ್ನ ಕೇಳುವಂತೆ ನಾವು ಇಟ್ಟುಕೊಳ್ತೇವೆ ಅಂತಂದ್ರೆ ಅದಕ್ಕೆ ಒಂದು ಕ್ರಮವಿದೆ, ಅದಕ್ಕೆ ಒಂದು ಪದ್ಧತಿ ಇದೆ. ಆ ಪದ್ಧತಿನೇ ಒನ್ ಆಫ್ ದಿ ಪ್ರಾಸೆಸ್ ಉಪವಾಸ. ಯಾವಾಗಾದ್ರೆ ಶರೀರವನ್ನ ಉಪವಾಸದಿಂದ ಇಡ್ತೇವೋ ಆ ಉಪವಾಸ ನಮ್ಮ ದೇಹವನ್ನ ಕಂಟ್ರೋಲ್ ಮಾಡುತ್ತೆ. ನಾವು ದೇಹದ ಕಂಟ್ರೋಲ್ ಹೋಗಲ್ಲ, ನಾವು ದೇಹವನ್ನ ಕಂಟ್ರೋಲ್ ಮಾಡುವಂತ ಸ್ಥಿತಿಗತಿಗಳಲ್ಲಿರ್ತೇವೆ. ಉಪವಾಸ 3 ಹೊತ್ತು ಊಟ ಹಾಕಿದ್ವಿ, ಶರೀರ ಹೇಳದ್ ಮತ್ ಕೇಳಲ್ಲ. 2 ಹೊತ್ತು ಊಟ ಬಿಟ್ಬಿಟ್ಟು 1 ಹೊತ್ತೇ ಊಟ ಮಾಡ್ತಿದೀವಿ. ಅವಾಗ ಏನ್ ಮಾಡುತ್ತೆ? ನಮ್ಮ ಕಂಟ್ರೋಲ್ಗೆ ಶರೀರ ಬರುತ್ತೆ. ಗರ್ವ ಎನ್ನುವಂಥದ್ದು ಕಡಿಮೆ ಆಗುತ್ತೆ, ತಗ್ಗಿಸುವಿಕೆ ಎನ್ನುವಂಥದ್ದು ಹೆಚ್ಚಾಗುತ್ತೆ, ವಿಧೇಯತೆ ಎನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ಉಪವಾಸ ಮಾಡುವಂಥದ್ದು ಸರಿನಾ ತಪ್ಪ ಅಂತಂದ್ರೆ ಉಪವಾಸ ಮಾಡುವುದು ತಪ್ಪಲ್ಲ. ಮತ್ತೆ ಉಪವಾಸ ಮಾಡುವುದರಿಂದ ಏನಾಗುತ್ತೆ ಅಂತಂದ್ರೆ ಪಶ್ಚಾತ್ತಾಪ ಬರುತ್ತೆ. ಯೋನನು ಹೋಗಿ ನಿನವೆ ಪಟ್ಟಣಕ್ಕೆ 40 ದಿನಗಳ ಕಾಲ ಪ್ರಯಾಣ ಮಾಡಿ ಸುವಾರ್ತೆಯನ್ನ ಸಾರಿ 40 ದಿನಗಳ ಕಾಲ ಅವರು ಉಪವಾಸವಿದ್ರು ಅನ್ಸುತ್ತೆ. ಸೊ ಅವರು ವಾಕ್ಯವನ್ನ ಕೇಳಿ ದೇವರನ್ನ ನಂಬಿಕೊಂಡ ನಂತರ ಅವರು ಉಪವಾಸದಿಂದಿದ್ದು ಪಶ್ಚಾತ್ತಾಪ ಪಟ್ಟು ಅವರ ವಸ್ತ್ರಗಳನ್ನ ತೆಗೆದು ಹಾಕಿ ಗೋಣಿ ವಸ್ತ್ರಗಳನ್ನ ತರಿಸಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಪಶ್ಚಾತ್ತಾಪ ಪಟ್ರು. ಉಪವಾಸದಿಂದಿದ್ರು. ಅವರು ತಿಂದಿಲ್ಲ, ಅವ್ರ ಮಕ್ಕಳಿಗೂ ತಿನ್ನಿಸಲಿಲ್ಲ, ಅವರ ಮನೆಗಳಲ್ಲಿರುವಂತ ಪಶುಗಳಿಗೂ ಕೂಡ ಊಟ ಕೊಡಿಸ್ಲಿಲ್ಲ, ಐ ಮೀನ್ ಹುಲ್ಲು ಹಾಕ್ಲಿಲ್ಲ. ಸೊ ಇಷ್ಟು ಭದ್ರವಾಗಿ ಅವರು ಉಪವಾಸ ಮಾಡುವಂತದ್ದನ್ನು ನಾವು ಕಾಣಬಹುದು. ಅದಕ್ಕೆ ನಾನು ಇವತ್ತು ಯಾವುದೇ ರೀತಿಯಾದಂತ ಸತ್ಯವೇದದ ವಚನಗಳನ್ನ ನಿಮ್ಗೆ ನಾನು ತೋರಿಸ್ಲಿಲ್ಲ. ಯಾಕಂತಂದ್ರೆ ಇದು ಸತ್ಯವೇದದಲ್ಲಿ ಇರದಿರುವಂತ ಕಾರ್ಯ. ಸತ್ಯವೇದದಲ್ಲಿ ದೇವರೆಲ್ಲೂ ಇದನ್ನ ನೀವು ಮಾಡಿ ಎಂಬುದಾಗಿ ದೇವರೆಲ್ಲೂ ಹೇಳಿಲ್ಲ. ಹಾಗಾಗಿ ಬೈಬಲ್ ಅಲ್ಲಿ ಇಲ್ಲದೆ ಇರುವಂತದ್ದು, ಆದರೂ ನಾವು ತಿಳಿದುಕೊಳ್ಳಬೇಕಾಗಿರುವಂತದ್ದು, ನಾವು ಮಾಡಬೇಕಾ ಮಾಡಬಾರದಾ ಎನ್ನುವಂತ ಕ್ವಶನ್ ತುಂಬಾ ಜನಕ್ಕೆ ಇರುತ್ತೆ. ನಾವು ಲೆಂಟ್ ಡೇಸ್ ಯಾಕಂತಂದ್ರೆ ಲೆಂಟ್ ಆಚರಿಸಿಲ್ಲ, ಈ 40 ದಿನಗಳ ಕಾಲ ಉಪವಾಸದಿಂದಿರಲಿಲ್ಲ ಅಂತಂದ್ರೆ ಪರಲೋಕಕ್ಕೆ ಹೋಗೋದಿಲ್ಲ, ದೇವರು ನಮ್ಮನ್ನ ಪ್ರೀತಿ ಮಾಡಲ್ಲ ಅಂತ ಬೋಧಿಸುವಂತವ್ರು ಕೂಡ ಅನೇಕರಿದ್ದಾರೆ. ಹಾಗಾಗಿ ಲೆಂಟ್ ಆಚರಿಸುವಂತದ್ದು ಸರಿನಾ ತಪ್ಪ ಅನ್ನುವಂಥದ್ದನ್ನ ನಾವು ಕೊನೆಯದಾಗಿ ನೋಡೋಣ. ಆದ್ರೆ ಲೆಂಟ್ ಹೇಗೆ ಬಂತು ಅಂತಂದ್ರೆ ವಿದ್ಯಾಭ್ಯಾಸವಿಲ್ಲದೆ ಇರುವಂತ ಈ ಏಷ್ಯನ್ ಮತ್ತು ಆಫ್ರಿಕನ್ ಕಾಂಟಿನೆಂಟ್ಸ್ಗೆ ದೇವರ ವಾಕ್ಯವನ್ನ ಪರಿಚಯ ಮಾಡಿಸುವ ಕ್ರಮವೇ ಈ ಲೆಂಟ್ ಡೇಸ್. ಅದು ಕ್ರೈಸ್ತರಲ್ಲಿ ಒಂದು ಆಚಾರವಾಗಿ ಕಳ್ಕೊಂಡು ಬಂದಿದೆ, ಆಚಾರವಾಗಿ ಅಭ್ಯಾಸವಾಗಿ ಬಂದಿದೆ. ಕೆಲವೊಬ್ಬರು ಚಪ್ಪಲಿ ಹಾಕೊಳ್ಳೋದಿಲ್ಲ, ಕೆಲವೊಬ್ರು ಏನಂತಾರೆ ಗರ್ಭವಾಗಿ ಒಳ್ಳೆ ವಸ್ತ್ರಗಳನ್ನ ಧರಿಸಿಕೊಳ್ಳೋದಿಲ್ಲ. ಇವೆಲ್ಲ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ. ನಾವು ಅನ್ಯರಲ್ಲಿ ಅಥವಾ ಹಿಂದೂ ಸಹೋದರರಲ್ಲಿ ನಾವು ಕಾಣಬಹುದಾಗಿರುವಂತ ವಿಷಯ ಏನಂತಂದ್ರೆ ಅವರು ಕೂಡ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಅದಕ್ಕೊಂದು ಹೆಸರಿಡ್ತಾರೆ. ಅವರು ಅವರ ದೇವರುಗಳನ್ನ ಧರಿಸಿಕೊಂಡಾಗ ಅಥವಾ ಮಾಳೆ ಧರಿಸಿಕೊಂಡಾಗ ಅವರು ಕೂಡ ನಿಶ್ಚಯ ಆಗಿರುವಂತದ್ದು. ಅವರು ಕೂಡ ಯಾವುದೇ ರೀತಿಯಾದಂತ ಕೆಟ್ಟ ಮಾತಾಡದೆ, ಯಾವುದೇ ರೀತಿಯಾದಂತ ಕೆಟ್ಟ ಅಭಿಪ್ರಾಯಗಳುಳ್ಳವರಾಗಿರದೆ, ಒಳ್ಳೇದಾಗಿ ಇಷ್ಟು ದಿನ ನಾನು ದೇವರಿಗೋಸ್ಕರ ಅಂತೇಳಿ ಪ್ರತಿಷ್ಠಿಸಿಕೊಂಡಿರ್ತಾರೆ. ಅವ್ರದ್ದೇ ಆದಂತ ಒಂದು ಕ್ರಮವಿದೆ. ಸಿಮಿಲರ್
ಅದನ್ನ ಅವರು ಆ ರೀತಿ ಕರೀತಾರೆ, ಇದನ್ನ ನಾವು ಲೆಂಟ್ ಎಂಬುದಾಗಿ ಕರಿತೇವೆ. ಅಷ್ಟೇ ವ್ಯತ್ಯಾಸ. ಅಷ್ಟು ಬಿಟ್ರೆ ಬೇರೆ ಏನೇನು ಇಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಒಬ್ರು ಊಟ ಬಿಡ್ತಾರೆ, ಒಬ್ರು ಚಪ್ಪಲಿ ಹಾಕೊಳ್ಳೋದನ್ನ ಬಿಡ್ತಾರೆ, ಒಬ್ರು ಆ ದಿನಾ ಚರ್ಚ್ಗೆ ಹೋಗೋದಕ್ಕೆ ಪ್ರಯತ್ನಿಸ್ತಾರೆ. ಈ ರೀತಿ ಇದೆಲ್ಲ ಯಾಕಪ್ಪ ಅಂತಂದ್ರೆ ದೇವರಿಗೆ ಹತ್ತಿರವಾಗುವುದಕ್ಕೆ. ದೇವರಿಗೆ ಹತ್ತಿರವಾಗುವುದಕ್ಕೆ. ಹಾಗಾದ್ರೆ ದೇವರಿಗೆ ಹತ್ತಿರವಾಗುವಂತ ಈ ಕಾರ್ಯಕ್ರಮ ಮಾಡುವುದು ತಪ್ಪ? ಮತ್ತೆ ದೇವರಿಗೆ ಹತ್ತಿರವಾಗುವಂತ ಈ ಕಾರ್ಯಕ್ರಮಗಳನ್ನ ಮಾಡುವಂತದ್ದು ತಪ್ಪ ಅಂತಂದ್ರೆ ತಪ್ಪಲ್ಲ. ದೇವರಿಗೆ ಹತ್ತಿರ ಆಗುವಂತ ಈ ಕೆಲಸಗಳನ್ನ ಮಾಡುವಂತದ್ದು ತಪ್ಪಾ ಸರಿನಾ ಅಂತಂದ್ರೆ ತಪ್ಪಲ್ಲ. ಯಾಕಂತಂದ್ರೆ ಇದರಿಂದ ನಾವು ದೇವರಿಗೆ ದೂರ ಆಗ್ತಿಲ್ವಲ್ಲ. ಸ್ವಲ್ಪ ಹೊತ್ತು ಜ್ಞಾನದ ವಿಷಯಗಳನ್ನ ಪಕ್ಕಕ್ಕಿಡೋಣ. ಜ್ಞಾನ ಎನ್ನುವಂಥದ್ದನ್ನ ಪಕ್ಕಕ್ಕಿಡೋಣ. ಜನರಲ್ ಆಗಿ ನಾವು ಮಾತನಾಡಿಕೊಳ್ಳೋಣ. ಇದು ತಪ್ಪ. ದೇವರಿಂದ ನಮ್ಮನ್ನೇನಾದ್ರೂ ದೂರ ಮಾಡ್ತಿದ್ಯಾ? ದೇವರ ವಾಕ್ಯದಿಂದ ನಮ್ಮನ್ನ ದೂರ ಮಾಡ್ತಿದ್ಯಾ? ದೇವರ ಸಮ್ಮುಖದಿಂದ ನಮ್ಮನ್ನ ದೂರ ಮಾಡ್ತಿದ್ಯಾ ಅಂತಂದ್ರೆ ಇಲ್ಲ. ಅದಿನ್ನೂ ಹೆಚ್ಚಾಗಿ ನಮ್ಮನ್ನ ಮಾಡುತ್ತಿದೆ. ನಮ್ಮ ಶರೀರವನ್ನ ಜಜ್ಜಿಕೊಳ್ಳುವಂತೆ ಮಾಡ್ತಿದೆ. ನಮ್ಮನ್ನು ದೇವರಿಗೆ ಹತ್ತಿರವನ್ನಾಗಿ ಮಾಡ್ತಿದೆ. ದೇವರ ಸನ್ನಿಧಾನಕ್ಕೆ ಹತ್ತಿರವನ್ನಾಗಿ ಮಾಡ್ತಿದೆ. ಮತ್ತೆ ಇದನ್ನ ಆಚರಿಸುವಂತದ್ದು ತಪ್ಪ. ಮತ್ತೆ ಇದನ್ನ ಆಚರಿಸಬೇಕಾ ಅಂತಂದ್ರೆ ಮಾರಲ್ ಆಫ್ ದಿ ಸ್ಟೋರಿ ಲೆಂಟ್ ಆಚರಿಸುವುದು ತಪ್ಪಲ್ಲ. ಆದರೆ ಅದು ಕೇವಲ 40 ದಿನಗಳಿಗೆ ಮಾತ್ರ ಪರಿಮಿತಿಸಿಕೊಳ್ಳುವಂಥದ್ದು ತಪ್ಪು. ಯಾಕಂತಂದ್ರೆ ಕ್ರಿಸ್ತಿಯ ಜೀವನ 1 ದಿನ 2 ದಿನಕ್ಕೆ ಸಂಬಂಧಪಟ್ಟದ್ದು ಅಥವಾ 40 ದಿನಕ್ಕೆ ಸಂಬಂಧಪಟ್ಟದ್ದಲ್ಲ. ಕ್ರಿಸ್ತಿಯ ಜೀವನ ಉಸಿರಿರೋವರೆಗೂ ದೇವರಿಗೋಸ್ಕರ ಬದುಕಬೇಕು. ಉಸಿರಿರೋವರೆಗೂ ದೇವರ ಸಮ್ಮುಖದಲ್ಲಿ ಇರಬೇಕು. ಉಸಿರಿರೋವರೆಗೂ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪದ ಹೃದಯದಿಂದ ಕೃತಜ್ಞತಾ ಸ್ವಭಾವವುಳ್ಳವರಾಗಿ ಶರೀರವನ್ನು ಜಜ್ಜಿಕೊಂಡವರಾಗಿದ್ದು ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಇದು 40 ದಿನಗಳು ಮಾತ್ರವಲ್ಲ. ಇಟ್ಸ್ ನಾಟ್ ಅಬೌಟ್ 40 days. ನಮ್ಮ ಜೀವವಿರೋವರೆಗೂ. ಹಾಗಾಗಿ ಲೆಂಟ್ ಆಚರಿಸುವುದು ತಪ್ಪಲ್ಲ. ಆದರೆ ಆ ಲೆಂಟ್ 40 ದಿನಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು ತಪ್ಪು. ಒಂದು. ಎರಡನೇದು, ಲೆಂಟ್ ಆಚರಿಸದೆ ಹೋದರೆ ದೇವರು ನಮ್ಮನ್ನ ಶಿಕ್ಷಿಸ್ತಾರ? ದೇವರು ನಮ್ಮನ್ನ ಪರಲೋಕ ಕೊಡಲ್ವಾ ಅಂತಂದ್ರೆ, ನೀನು ಲೆಂಟ್ ಆಚರಿಸೋದ್ರಿಂದ ದೇವರೇನು ಸ್ಪೆಷಲ್ ಶೀಟ್ ಕೊಟ್ಬಿಡಲ್ಲ ಪರಲೋಕದಲ್ಲಿ. ನೀನ್ ಲೆಂಟ್ ಆಚರಿಸಿದ್ಯಾ ಬಂದ್ಬಿಡು ಅಂತ. ಒಂದು, ನೀ ಲೆಂಟ್ ಆಚರಿಸೋದ್ರಿಂದ ದೇವರು ಪರಲೋಕದಲ್ಲಿ ಸಿಂಹಾಸನದ ಪಕ್ಕದಲ್ಲಿ ಒಂದು ದೊಡ್ಡ ಚೇರ್ ಹಾಕ್ಸ್ಬಿಟ್ಟು ನೀನ್ ಲೆಂಟ್ ಆಚರಿಸಿದ್ಯಾ, ಏನದು ಬುಧವಾರದಿಂದ ಈಸ್ಟರ್ ವರೆಗೂ ಕ್ರಮವಾಗಿದ್ಯಾ 40 ದಿನಗಳ ಕಾಲ ಅಂತ ಹೇಳ್ಬಿಟ್ಟು ಸೆಪರೇಟ್ ಆಗಿ ಬಂದು ಕುಂಡ್ರಸಲ್ಲ. ಹಾಗಂತ ಲೆಂಟ್ ಆಚರಿಸದೇ ಇರೋನ ನೀನ್ ಲೆಂಟ್ ಆಚರಿಸಲ್ಲ ಅಂತಾನು, ಆಚರಿಸಿಲ್ಲ ಅದಕ್ಕೆ ನಿನಗೆ ನಾನು ಪರಲೋಕ ಕೊಡಲ್ಲ ಅಂತಾನು ಕೂಡ ಹೇಳಲ್ಲ. ಯಾಕಂತಂದ್ರೆ ಇದು ಮನುಷ್ಯರು ಮಾಡಿರುವಂತದ್ದು. ಮತ್ತೆ ಹೇಳ್ತಿದ್ದೇನೆ, ಇದು ಮನುಷ್ಯರು ಸೃಷ್ಟಿಸಿರುವಂತದ್ದು. ದೇವರು ಎಲ್ಲೂ ಕೂಡ ಹೇಳಿಲ್ಲ ನಿಮಗೆ. ದೇವರು ಎಲ್ಲೂ ಕೂಡ ನಮಗೆ ತಿಳಿಸಲಿಲ್ಲ ನೀವ್ ಈ ರೀತಿ ಮಾಡಿ, ನೀವ್ ಈ ರೀತಿ ಉಪವಾಸದಿಂದಿರಿ, ನೀವ್ ಈ ರೀತಿ ಹೀಗೆ ಮಾಡಿ ಹಾಗೆ ಮಾಡಿ ಎಂಬ ಲೆಂಟ್ ಕುರಿತಾದಂತ ಯಾವುದೇ ರೀತಿಯಾದಂತ ಪದ್ಧತಿ, ಯಾವುದೇ ರೀತಿಯಾದಂತ ವಿಚಾರ ಸತ್ಯವೇದದಲ್ಲಿ ದೇವರು ಬರೆಸಿಲ್ಲ. ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಇದು ದೇವರಿಂದ ಬಂದಂತದ್ದಲ್ಲ. ಇದು ಮನುಷ್ಯರಿಂದ ಸೃಷ್ಟಿಸಲ್ಪಟ್ಟಿರುವಂತದ್ದು. ಮನುಷ್ಯರಿಂದ ಬಂದಂತ ಒಂದು ನಿಯಮ, ಮನುಷ್ಯರಿಂದ ಬಂದಂತ ಒಂದು ಕ್ರಮ. ಹಾಗಾಗಿ ಆ ಕ್ರಮ ದೇವರ ಕ್ರಮ ಎಂಬುದಾಗಿ ಮಾಡುವಂತದ್ದು ತಪ್ಪು. ಹಾಗಾಗಿ ಕ್ರೈಸ್ತರು ಲೆಂಟ್ ಮಾಡಬಹುದಾ? ಕ್ರೈಸ್ತರು ಲೆಂಟ್ ಆಚರಿಸಬಹುದಾ? ಆಚರಿಸೋದ್ರಿಂದ ಆಗುತ್ತಿರುವಂತ ಏನಂತಾರೆ ಲಾಸ್ ಏನೂ ಇಲ್ಲ. ಮತ್ತೆ ಹೇಳ್ತಿದ್ದೇನೆ, ಲೆಂಟ್ ಮಾಡುತ್ತಿರುವುದರಿಂದ ನಡೆಯುತ್ತಿರುವ ಲಾಸ್ ಏನೂ ಇಲ್ಲ. ಹಾಗಂತ ಲೆಂಟ್ ಮಾಡದೇ ಇದ್ರೆ ಲಾಸಾ? ಲೆಂಟ್ ಮಾಡದೇ ಇದ್ರೂ ಕೂಡ ಲಾಸ್ ಏನೂ ಇಲ್ಲ. ಮತ್ತೆ ಹೇಳ್ತಿದ್ದೇನೆ, ಲೆಂಟ್ ಎನ್ನುವಂಥದ್ದು 40 ದಿನಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ. ಲೆಂಟ್ ಎನ್ನುವಂಥದ್ದು ಒಂದು, ಅಥವಾ ಲೆಂಟ್ ಅನ್ನೋದಕ್ಕಿಂತ ದೇವರೊಂದಿಗೆ ಸಂಬಂಧಗಳೆನ್ನುವಂಥದ್ದು 40 ದಿನಗಳಲ್ಲ. ಹೀಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಲೆಂಟ್ ಎನ್ನುವಂಥದ್ದು 40 ದಿನ ಹಾಗಲ್ಲ. ದೇವರೊಂದಿಗೆ ಸಂಬಂಧಗಳಿರಬೇಕಾಗಿರುವಂತದ್ದು 40 ದಿನಗಳು ಮಾತ್ರವಲ್ಲ. 40 ದಿನಗಳು ಮಾತ್ರವಲ್ಲ. ಮತ್ತೆ ಯಾವತ್ತಿನವರೆಗೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕಾದ್ರೆ ಪ್ರಮಾಣಗಳನ್ನ ಮಾಡಿದ್ವಲ್ಲ, ನಾನು ಉಸಿರಿರೋವರೆಗೂ ನಾನು ದೇವರಿಗೋಸ್ಕರ ಬದುಕ್ತೇನೆ, ಈ ಉಸಿರು ನಿಲ್ಲೋವರೆಗೂ ದೇವರಿಗೋಸ್ಕರ ಜೀವಿಸ್ತೇನೆ. ಅದು ಇಟ್ಸ್ ನಾಟ್ ಅಬೌಟ್ 40 days. ಇದು ಉಸಿರಿರೋವರೆಗೂ.
ಜೀವವಿರೋವರೆಗೂ. ಅದಕ್ಕೆ ಯೇಸು ಕ್ರಿಸ್ತರವರು ಕೂಡ ಉಸಿರಿರೋವರೆಗೂ ತಾಳುವವನು, ಕೊನೆಯವರೆಗೂ ಕೊನೆ ಕೊನೆ ಕೊನೆ. ಹಾಗಾಗಿ ದೇವರು ನಮಗೆ ಕೊಟ್ಟಂತ ಈ ಅಮೂಲ್ಯವಾದಂತ ಜೀವನದಲ್ಲಿ, ದೇವರು ನಮ್ಗೆ ಕೊಟ್ಟಂತ ಈ ಶ್ರೇಷ್ಠವಾದಂತ ಈ ಬದುಕಲ್ಲಿ ಪ್ರಿಯರೇ, ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸೋರಾಗಿರ್ಬೇಕು. ಹೇಗೆ ಇದರಿಂದ ಸಾಧ್ಯ ದೇವರೇ ಅಂತಂದ್ರೆ, ನಮ್ಮ ಜೀವನಗಳಿಂದ, ನಮ್ಮ ಬದುಕುಗಳಿಂದ. ಇದು ಕೇವಲ 40 ದಿನಗಳಿಗೆ ಮಾತ್ರ ನಾವು ಬಾರ್ಡರ್ ಹಾಕೊಂಡು, ದೇವ್ರೆ ಈ 40 ದಿನ ನಾನು ನಿನಗೋಸ್ಕರ ಬದುಕ್ತೇನೆ, 41ನೇ ದಿನದಿಂದ ನಾನು ನನಗಿಷ್ಟ ಬಂದಾಗ ನಾನು ಬದುಕ್ತೇನೆ, ಇನ್ನೊಂದು 40 ದಿನವನ್ನ ನೋಡಿ ನನಗೆ ಪರಲೋಕ ಕೊಡು ಅಂತಂದ್ರೆ ದೇವ್ರು ಕೊಡಲ್ಲ. ಸೊ ಯಾವಾಗಾದ್ರೆ ಇದು ಶುರು ಆಗುತ್ತೋ, ಸಿಮಿಲರ್ ಟೈಮ್ಗೆ, ಸಿಮಿಲರ್ ಡೇಟಿಗೆ ರಂಜಾನ್ ಕೂಡ ಶುರು ಆಗುತ್ತೆ. ಮೊನ್ನೆ ಊರಿಗೆ ಹೋಗಿದ್ದೆ. ಊರಿಂದ 12 ಗಂಟೆಗೆ ಮೆಜೆಸ್ಟಿಕ್ ಅಲ್ಲಿ ಇಳಿದೆ. ಎಕ್ಸಾಕ್ಟ್ 12 ಗಂಟೆಗೆ. ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಂಡ್ ಬಂದೆ ನಾನು. ರ್ಯಾಪಿಡೋ ಬೈಕ್ ಇರುತ್ತಲ್ಲ, ರ್ಯಾಪಿಡೋ ಬೈಕ್. ಆ ರ್ಯಾಪಿಡೋ ಡ್ರೈವ್ ಮಾಡ್ಕೊಂಡ್ ಬಂದಂತವ್ರು ಮುಸ್ಲಿಂ. ಅವ್ರು ಮಾತಾಡ್ಕೊಂಡ್ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಸುಮ್ನೆ ಮಾತಾಡ್ಕೊಂಡ್ ಬರ್ತಿರ್ಬೇಕಾದ್ರೆ, ಅದೇ ಬ್ರದರ್, ರಂಜಾನ್ ಟೈಮ್ ಅಲ್ವಾ, ನೀವು ಉಪವಾಸ ಇರ್ತೀರಾ, ಹಸುವಾಗಲ್ವಾ ನಿಮ್ಗೆ, ಹೇಗಿರ್ತೀರಾ, ಯಾಕಂದ್ರೆ ಇದು ಒಂದು ದಿನ ಅಲ್ವಲ್ಲ, ಸುಮಾರು 30 ದಿನ ಇರ್ತೀರಾ ನೀವು, ಹೇಗೆ ಅಂತಂದ್ರೆ ಇದೆಲ್ಲ ಹೇಳ್ಕೊಂಡ್ ಬರ್ತಿದ್ರು. ಇಲ್ಲ, ಹಿಂಗೆ ಇರ್ತೀವಿ, ತಿಂತೀವಿ, ಸೆಟ್ ಆಗುತ್ತೆ, ತೊಂದ್ರೆ ಏನಿಲ್ಲ, ನಮ್ಗೆ ಟೈಮ್ ಇರುತ್ತೆ, ಈ ಟೈಮಲ್ಲಿ ಇಂಥ ಟೈಮಿಂದ ಇಂಥ ಟೈಮ್ ವರೆಗೆ ನಾವು ತಿನ್ಬೋದು, ಮತ್ತೆ ಆ ಟೈಮ್ ದಾಟಿದ ತಕ್ಷಣ ಮತ್ತೆ ನಾವು ಮುಟ್ಬಾರ್ದು, ನಮಾಜ್ ಮಾಡ್ಬೇಕು ದಿನ. ನಮಾಜ್ ಮಾಡಬೇಕಾದ್ರೆ ನಾವೆಲ್ಲ ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀವಿ, ನಾನ್ ಆ ತರ ಇರಲ್ಲ, ಈ ತರ ಇರಲ್ಲ, ಹಂಗ ಮಾಡ್ತೇನೆ, ಹಿಂಗ್ ಮಾಡ್ತೇನೆ, ಐ ಮೀನ್ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಮಾಡ್ತೇನೆ, ತಪ್ಪು ಯಾವ್ದು ಮಾಡಲ್ಲ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀವಿ. ಮತ್ತೆ ಬೆಳಿಗ್ಗೆ ಎದ್ದ ಮೇಲೆ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ರು. ನಂಗೆ ನಗು ಬಂತು. ಯಾಕಂತಂದ್ರೆ ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ತಾರಂತೆ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ತಪ್ಪೇನ್ ಮಾಡಲ್ಲ, ಎಲ್ಲ ಪಾಸಿಟಿವ್ ಆಗೇ ಇರ್ತೀವಿ ಅಂತ ಹೇಳಿ. ಬಟ್ ರಾತ್ರಿ ಎಲ್ಲ ಈ ತರ ಮಾಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಇಷ್ಟ ಬಂದಂಗ್ ಮಾಡೋದು, ಈ ತರ ಮಾಡ್ತಿರ್ತಾರೆ ಅಂತ. ಆದ್ರೆ ನನಗೆ ಅಲ್ಲಿ ಅರ್ಥ ಆಗಿರುವಂತದ್ದು ಏನಂತಂದ್ರೆ, ಅವ್ರು ಉಪವಾಸ ಅಂತ ಹೇಳ್ತಾರೆ, ಆದ್ರೆ ಅವ್ರು ತಿನ್ನೋ ಐಟಮ್ಸ್ ಉಪವಾಸದಿಂದ ಇರೋದಕ್ಕೆ ಅವ್ರಿಗೆ ಬಿಡಲ್ಲ. ಆ ತರ ತಿಂತಾರೆ ಅವರು. ಅಂದ್ರೆ ಈ ಟೈಮ್ ಇಂದ ಈ ಟೈಮ್ ವರ್ಗು ಏನೇನ್ ತಿನ್ಬೇಕೋ ಎಲ್ಲಾ ತಿಂತಾರೆ ಅವರು. ಇಂಥದ್ದೇ ತಿನ್ಬೇಕು ಅಂತ ಏನಿಲ್ಲ, ಯಾವ್ದಾದ್ರು ತಿನ್ನಬಹುದು. ಸೊ ಲೆಂಟ್ ಡೇಸ್ ಅಲ್ಲೂ ಕೂಡ ಪ್ರೇಯರೆ, ನಾನು ಉಪವಾಸದಿಂದ ಇದ್ದೇನೆ ಅಂತ ಹೇಳ್ಬಿಟ್ಟು 1/4 kg ತಿನ್ನೋ ಅನ್ನ 1 kg ತಿಂದ್ಬಿಟ್ಟು ನಾನು ಉಪವಾಸದಿಂದ ಇದ್ದೀನಿ ಅಂತಂದ್ರೆ ಅದರಿಂದ ಪ್ರಯೋಜನವಿಲ್ಲ. ಒಂದೊತ್ತು 1/4 kg ತಿಂತೀನಿ, ಅವನು 1 kg ಪೂರ್ತಿ ತಿಂದ್ಬಿಟ್ಟು ನಾನು 3 ಹೊತ್ತು ಉಪವಾಸದಿಂದ ಇದ್ದೇನೆ ದೇವ್ರೆ ಅಂತಂದ್ಬಿಟ್ರೆ ಅದು ಉಪವಾಸವಲ್ಲ, ಅದು ದೇವರೊಂದಿಗೆ ಇರುವಂತ ಅಕ್ರಮವಲ್ಲ. ಹಾಗಾಗಿ ಲೆಂಟ್ ಎನ್ನುವಂಥದ್ದು ಮನುಷ್ಯರ ಆಚಾರ ಒಂದು, ಲೆಂಟ್ ಎನ್ನುವಂಥದ್ದು ದೇವರು ಇಟ್ಟಿಲ್ಲ. ಲೆಂಟ್ ಆಚರಿಸೋದ್ರಿಂದ ಲೆಂಟ್ ಆಚರಿಸೋದ್ರಿಂದ ಏನಾದ್ರು ಪ್ರಾಬ್ಲಮ್, ಲೆಂಟ್ ಆಚರಿಸೋದ್ರಿಂದ ಏನಾದ್ರು ತೊಂದರೆನಾ ಅಂತಂದ್ರೆ ತೊಂದರೆಗಳೇನು ಇಲ್ಲ. ಆದರೆ ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸಬೇಕೆನ್ನುವಂಥದ್ದೇ ಆ ಲೆಂಟ್ ಉದ್ದೇಶ. ಏನದು, ದೇವರಿಗೆ ಹತ್ತಿರವಾಗಿ ಬದುಕಬೇಕೆನ್ನುವಂಥದ್ದೇ ಆ ಲೆಂಟ್ ಉದ್ದೇಶ. ಕೆಲವೊಬ್ಬರು ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಹಾಗಾಗಿ ಲೆಂಟ್ ಎನ್ನುವಂಥದ್ದು ಅಥವಾ ದೇವರೊಂದಿಗೆ ಸಹವಾಸ ಎನ್ನುವಂಥದ್ದು ಕೇವಲ 40 ದಿನ ಮಾತ್ರವಲ್ಲದೆ ಅದು ಹಳೆಯ ಪದ್ಧತಿ, ಹಳೆಯ ಕ್ರಮ. ಇವತ್ತು ನಮ್ಗೆ ಎಜುಕೇಶನ್ ಗೊತ್ತು, ಓದೋದಕ್ಕೆ ದೇವ್ರ ಜ್ಞಾನ ಕೊಟ್ಟಿದ್ದಾರೆ, ಬರೆಯೋದಕ್ಕೆ ದೇವ್ರ ಜ್ಞಾನ ಕೊಟ್ಟಿದ್ದಾರೆ. ಈ ಓದು ಬರಹಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸತ್ಯವೇದವನ್ನ ಧ್ಯಾನಿಸಬೇಕು. ಒಂದು ದಿನ ನಮ್ಮ ತಾತ ಮುತ್ತಾತಂದರಿಗೆ ಆ ಜ್ಞಾನ ದೇವರು ಕೊಡ್ಲಿಲ್ಲ, ಆ ಜ್ಞಾನ ಅದು ಓದಲಿಕ್ಕಾಗುವಂತ ಆ ಪರಿಸ್ಥಿತಿಗಳು ಅವರೊಂದಿಗೆ ಇರಲಿಲ್ಲ. ಇವತ್ತು ದೇವರು ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ಫೆಸಿಲಿಟಿ ನಮಗೆ ಕೊಟ್ಟಿದ್ದಾರೆ, ತಿಳುವಳಿಕೆ ನಮಗೆ ಕೊಟ್ಟಿದ್ದಾರೆ. ಯಾರೋ ಬಂದು 40 ದಿನ ನೀನು ಈ ರೀತಿ ಇದ್ದು ದೇವರನ್ನ ತಿಳಿದುಕೊಳ್ಳಬೇಕೆಂದು ಹೇಳಿ ದೇವರನ್ನ ತಿಳಿಸಬೇಕಾಗಿರುವಂತ ಅಗತ್ಯ ನಮಗಿಲ್ಲ. ದೇವರು ನಮಗೆ ಆದಂತ ಜ್ಞಾನವನ್ನು ಕೊಟ್ಟಿದ್ದಾರೆ. ನಮಗೆ ದೇವರು ಕೊಟ್ಟಂತ ಜ್ಞಾನದಿಂದ ಸತ್ಯವೇದವನ್ನ ಓದೋಣ, ತಿಳಿದುಕೊಳ್ಳೋಣ, ಸತ್ಯವನ್ನ ಅರಿತುಕೊಳ್ಳೋಣ, ಅನೇಕರಿಗೆ ಸತ್ಯವನ್ನ ತಿಳಿಸೋಣ. ಹಾಗಾಗಿ ಲೆಂಟ್ ಡೇಸ್ ಕುರಿತಾದಂತ ಒಂದು ಚಿಕ್ಕ ಕ್ಲಾರಿಟಿ ನಮ್ಮೆಲ್ಲರಿಗೆ ಬಂದಿದೆ ಅಂತ ನಾನು ನಂಬ್ತಿದ್ದೇನೆ. ಯಾವುದೇ ರೀತಿಯಾದಂತ ಸತ್ಯವೇದದ ವಚನ ಈ ದಿನದಲ್ಲಿ ನಾನು ತೋರಿಸ್ಲಿಲ್ಲ. ಕಾರಣ ಲೆಂಟ್ ಎನ್ನುವಂಥದ್ದು, ಇದರ ಬಗ್ಗೆ ಇನ್ನೂ ಹೆಚ್ಚಾದಂತ ಮಾಹಿತಿ ನಾನು ಮುಂದಿನ ದಿನಮಾನಗಳಲ್ಲಿ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಬಟ್ ಸ್ಟಿಲ್ ಇಟ್ಸ್ ಕೈಂಡ್ ಆಫ್ ಎ ರಫ್ ನೋಟ್ ಬುಕ್. ಸೊ ರಫ್ ಇನ್ಫಾರ್ಮೇಶನ್, ಲೈಕ್ ಇದು ಒಂದು ಆಚಾರ, ಮನುಷ್ಯರ ಆಚಾರ.
ಸೊ ಇವುಗಳಿಂದ ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳೇನು ಇಲ್ಲ. ಇವುಗಳನ್ನ ನೆನಪಿನಲ್ಲಿಟ್ಟುಕೊಂಡು ನಾವು ಧೈರ್ಯವಾಗಿರೋಣ, ನಮ್ಮ ಸುತ್ತಲಿರುವಂತವರನ್ನ ಧೈರ್ಯ ಪಡಿಸೋಣ, ದೇವರಿಗೋಸ್ಕರ ಜೀವಿಸೋಣ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮನುಷ್ಯರ ಆಚಾರಗಳನ್ನ ದೈವೋಪದೇಶವೆಂದು ಆಚರಿಸುತ್ತಿರುವಂತ ಈ ಒಂದು ಸಮಾಜದಲ್ಲಿ ಕರ್ತನೆ, ನಿಮ್ಮನ್ನು ನಾವು ನಿಮ್ಮ ವಾಕ್ಯಗಳಿಂದಲೇ ನಂಬುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಈ ದಿನ ಲೆಂಟ್ ಡೇಸ್ ಎಂಬುದಾಗಿ ಅನೇಕ ಕ್ರೈಸ್ತರು ಕರ್ತನೆ ತಮ್ಮ ದೇಹಗಳನ್ನ ಉಪವಾಸದಿಂದ ಇಳಿಸುತ್ತಾ ನಿಮಗೆ ಹತ್ತಿರವಾಗಿ ಜೀವಿಸುತ್ತಿದ್ದಾರೆ. ಅದು ತಪ್ಪಲ್ಲ, ಆದರೆ ಅದು ಕೇವಲ 40 ದಿನಕ್ಕೆ ಮಾತ್ರ ಸ್ಥಿಮಿತವಾಗಿರುವಂತದ್ದು ತಪ್ಪು ಎಂಬ ಸತ್ಯವನ್ನ ನಾವು ಅರಿತುಕೊಂಡು ನಿಮಗೋಸ್ಕರ ಉಸಿರಿರುವವರೆಗೂ ಜೀವಿಸುವಂತೆ ನಿಮಗೆ ಸಹಾಯ ಮಾಡ್ತೀರ ಎಂಬುದಾಗಿ ನಾವು ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇಲೆ ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ.